ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈಂಬೋ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿ, ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮೊನ್ನೆ ಲಕ್ಷ್ಮೀ ಪೂಜೆಗೆ ತುಂಬ ಎಲೆ ತಂದಿದ್ವಿ. ಪೂಜೆ ಎಲ್ಲ ಮಾಡಿ ತುಂಬ ಎಲೆ ಉಳಿದಿತ್ತು. ಅದರಿಂದ ಡ್ರೈ ಪಾನ್ ಮಸಾಲ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಸಮಾರಂಭಗಳಲ್ಲಿ ಉಳಿದ ಎಲೆನ ಬಿಸಾಕೋ ಬದಲು ಈ ರೀತಿ ಮಾಡಿಟ್ಕೊಂಡ್ರೆ ವರ್ಷ ಇಟ್ಟರೂ ಕೆಡೋದಿಲ್ಲ, ತುಂಬ ಯೂಸ್ ಆಗುತ್ತೆ. ಇಲ್ಲಿ ವಿಳೆದೆಲೆನ ತೊಳೆದು ಒರೆಸಿ ಡ್ರೈ ಮಾಡಿಕೊಂಡು ತೊಟ್ಟೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ನೀಟಾಗಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಬಾಣಂತಿಯರಿಗೆ, ಪ್ರೆಗ್ನೆಂಟ್ ಇದ್ದವರಿಗೆ ಮತ್ತು ಸಣ್ಣ ಮಕ್ಕಳಿಗೆ, ವಯಸ್ಸಾದವರಿಗೆ, ಟೋಟಲಿ ಎಲ್ಲ ಏಜ್ ಜನರಿಗೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿ ಓಂಕಾಳು ಮತ್ತು ಬಜೆ ಸಣ್ಣದಾಗಿ ಸ್ವಲ್ಪ ಸುಣ್ಣ ಎಲ್ಲ ಸೇರಿಸಿ ಮಾಡೋದ್ರಿಂದ ಅಸಿಡಿಟಿ, ಅಜೀರ್ಣತೆ ಮತ್ತು ಕ್ಯಾಲ್ಶಿಯಂ ಕಡಿಮೆ ಇರೋರಿಗೆ ತುಂಬ ಹೆಲ್ತಿಗೆ ಒಳ್ಳೆಯದು. ಮತ್ತು ಮೌತ್ ಫ್ರೆಶ್ನರ್ ಅಂತ ಹೇಳ್ಬೋದು. ಇದು ಬಾಣಂತಿಯರಿಗಂತೂ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳು ಸುಮ್ಮನೆ ಕಿರಿಕಿರಿ ಮಾಡ್ತಿರ್ತಾರೆ, ಅವರಿಗೆ ಅಸಿಡಿಟಿ ಆಗಿರುತ್ತೆ, ಅದು ಗೊತ್ತೇ ಆಗಲ್ಲ. ಬಾಣಂತಿಯರು ಊಟ ಆದಮೇಲೆ ಒಂದು ಸ್ಪೂನ್ ಇದನ್ನು ತಿಂದಾಗ ಅದು ಮಕ್ಕಳಿಗೂ ಕೂಡ ಹೋಗುತ್ತೆ. ಇದರಲ್ಲಿ ಓಂಕಾಳು ಮತ್ತು ಬಜೆ ಎಲ್ಲ ಹಾಕಿರೋದ್ರಿಂದ ಮಕ್ಕಳು ಕಿರಿಕಿರಿ ಮಾಡೋದು, ಅವ್ರಿಗೆ ಅಸಿಡಿಟಿ ಆಗೋದನ್ನು ಇದು ತಡೆಯುತ್ತೆ. ಹಾಗಾಗಿ ಇದನ್ನು ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇವಾಗ ಒಂದು ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಕಟ್ ಮಾಡಿದ ವಿಳೆದೆಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತ 1 ಸ್ಪೂನ್ ತುಪ್ಪ ಸೇರಿಸಿ ಎಂಡಲ್ಲಿ ಅಂದರೆ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಸುಣ್ಣ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸುಣ್ಣ ಹಾಕಿದ ತಕ್ಷಣ ಎಲೆ ಅದು ಗರಿ ಗರಿಯಾಗಿ ಬರುತ್ತೆ. ಆವಾಗ ಅದನ್ನು ಸ್ಟವ್ ಆಫ್ ಮಾಡಿ ನಾವು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಕಲ್ಸಕ್ಕರೆ, ಸ್ವಲ್ಪ ಸೋಂಪು ಕಾಳು, ಸ್ವಲ್ಪ ಓಂಕಾಳು, ಒಂದು ಅರ್ಧ ಕೊಬ್ಬರಿ ಬಟ್ಲು ತುರಿದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಇಂಚು ಬಜೆ, ಸ್ವಲ್ಪ ಸುಣ್ಣ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 4 ಏಲಕ್ಕಿ ಮತ್ತು 4 ಲವಂಗನ ಸೇರಿಸ್ಕೊಳ್ತಾ ಇದ್ದೇನೆ. 10ರಿಂದ 15 ಅಡಿಕೆನ ಕುಟ್ಟಿ ಸಣ್ಣದ ಪುಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೀವು ಅಡಿಷ್ನಲ್ಲಾಗಿ ಏನಾದರೂ ಸೇರಿಸ್ಕೋಬೋದು. ಸೋಪು, ಪೆಪ್ಪರ್ಮೆಂಟ್ ಮತ್ತು ವೈಟ್ ಎಳ್ಳು ಬರುತ್ತಲ್ಲ ಅದು, ಹಾಗೆ ಗಸಗಸೆ ಇವೆಲ್ಲ ಸೇರಿಸ್ಕೋಬೋದು. ನೀವು ಎಷ್ಟು ಪ್ರಮಾಣದಲ್ಲಿ ಹಾಕ್ತಿರೋ ಅಷ್ಟು ಐಟಮ್ಗಳನ್ನು ಹಾಕ್ತಿರೋ ಅಷ್ಟು ರುಚಿ ಕೊಡುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೇದು ಕೂಡ. ಬನ್ನಿ ಇವಾಗ ಎಲೆನ ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಇವೆಲ್ಲನೂ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಓಂಕಾಳು, ಸೋಂಪು ಕಾಳು ಮತ್ತು ಕೊಬ್ಬರಿ ತುರಿ ಇವೆಲ್ಲ ಫ್ರೈ ಮಾಡಿ ಸೈಡಿಗೆ ಇಟ್ಕೋಬೇಕಾಗತ್ತೆ. ಅಡಿಕೆನೂ ಸಮೇತ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಎಲೆನ ಮಾತ್ರ ಸಪ್ರೇಟಾಗಿ ನಾನು ಮಿಕ್ಸಿ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಓಂಕಾಳು, ಸೋಂಪು ಕಾಳು ಮತ್ತು ಕೊಬ್ಬರಿ ತುರಿ ಮತ್ತು ಈ ಬಜೆ ಇವೆಲ್ಲನೂ ನಾನು ಒಂದು ಸರಿ ಮಿಕ್ಸಿ ಮಾಡಿಕೊಂಡು ಅದರಲ್ಲೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಅಡಿಕೆನೂ ಸಮೇತ ನಾನು ಸಪ್ರೇಟಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಲಾಸ್ಟಲ್ಲಿ ಇವೆಲ್ಲ ಮಿಕ್ಸಿ ಮಾಡಾದಮೇಲೆ ಲಾಸ್ಟಲ್ಲಿ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹಬ್ಬ ಮತ್ತು ಸಭೆ ಸಮಾರಂಭಗಳಲ್ಲಿ ನಾವು ಊಟ ಮಾಡಿರ್ತೀವಿ, ಊಟ ಜಾಸ್ತಿ ತೊಗೊಂಡಿರ್ತೀವಿ, ಅದು ಅಜೀರ್ಣ ಆಗಿರುತ್ತೆ. ಇದನ್ನ ಸ್ವಲ್ಪ 1 ಸ್ಪೂನ್ ಬಾಯಲ್ಲಿ ಹಾಕ್ಕೊಂಡ್ರೆ ಅದು ಜೀರ್ಣ ಆಗುತ್ತೆ ಮತ್ತು ನಮಗೆ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ. ಇದು ಹೆಲ್ತ್ಗೆ ತುಂಬ ಬೆನಿಫಿಟ್ ಇರುತ್ತೆ ಮತ್ತು ಮೌತ್ ಕೂಡ ಫ್ರೆಶ್ ಆಗಿರುತ್ತೆ. ಇದನ್ನು ಯೂಸ್ ಮಾಡಿರಿ ಮತ್ತು ಇದನ್ನು ಮನೇಲಿ ಮಾಡಿಟ್ಕೊಳ್ರಿ. ಎಲೆನೂ ಕೂಡ ವೇಸ್ಟ್ ಆಗೋದಿಲ್ಲ. ಹಬ್ಬಕ್ಕೆಲ್ಲ ತಂದಿರ್ತೀವಲ್ಲ, ಆ ಎಲೆನೂ ಕೂಡ ವೇಸ್ಟ್ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.